ಈಗ ನಮ್ಮ ಜೊತೆಯಲ್ಲಿದ್ದಾರೆ ಚಿಂಚಲಿ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಪ್ರಭು ಅಂಗಡಿ ಸರ್. ತಮಗೆ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಆನ್ಲೈನ್ ಮೀಡಿಯಾ ಪರವಾಗಿ ತಮಗೆ ಹಾರ್ದಿಕ ಸ್ವಾಗತ ಸರ್. ಸರ್, ತಾವು ರಾಜಕೀಯಕ್ಕೆ ಹೇಗೆ ಮತ್ತು ಯಾವಾಗ ಪ್ರವೇಶ ಮಾಡಿದ್ರಿ? ನನ್ನ ರಾಜಕೀಯ ಪ್ರವೇಶ 18 ವರ್ಷ. 18 ವರ್ಷ ಫಸ್ಟ್ ಮತದಾನ. ಹಾಂ ಸರ್. ಅನ್ನಿಲ್ಲಿಂದ ನಾನು ಜನಸೇವೆ ಮಾಡ್ಕೊಂಡು ಬರ್ಬೇಕು ಅನ್ನೋದು ಭಾಳ ಆಸೆ ಇತ್ತು. ಆ ಪ್ರಕಾರ ನಮ್ಮ ಗ್ರಾಮಸ್ಥರ ಹಿರಿಯರ ಮೇಲೆಗೆ ನಾವು ಅವ್ರ ಕೈಯಾಗೆ ಕೆಲಸ ಮಾಡ್ಕೊತಾನೆ ನಾನು ಸೇವೆ ಮಾಡ್ಕೊತ ಬಂದಿದ್ದೆ. ಆ ಪ್ರಕಾರ ನಾನು ನಮ್ಮ ಊರಾಗೇನು ಹಿರಿಯರೊಳಗೇನು ಮಾತಾಡ್ತಿದ್ರು ಆ ಮಾತಿನ ಪ್ರಕಾರ ನಡ್ಕೊತ ಬಂದಿದ್ದಕ್ಕೆ ಇವತ್ತಿಗೆ ನಾನು ಈ ಸ್ಥಾನ ದೊರಕಿದ್ದೆ. ಸರ್, ತಾವು ರಾಜಕೀಯಕ್ಕೆ ಬರಲು ಮೂಲ ಕಾರಣ? ಊರು ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು, ಊರು ಒಳ್ಳೇದು ಮಾಡಬೇಕು ಅನ್ನುವಂಥ ಮನೋಭಾವನೆಯಿಂದ ನಾನು ರಾಜಕೀಯ ಪ್ರವೇಶ. ನಿಮ್ಮ ರಾಜಕೀಯ ಗುರು ಅಂತ ಯಾರನ್ನ ಕರಿತೀರಿ ಸರ್? ನನ್ನ ಫಸ್ಟ್ ರಾಜಕೀಯ ಗುರು 18ನೇ ವರ್ಷ ಮತದಾನಕ್ಕೆ ಚೆನ್ನಾರೆಡ್ಡಿ ಬಂಗಾರಿ ಅವರು ಅಂತ ಹೇಳಿದರು. ಚೆನ್ನಾರೆಡ್ಡಿ ಬಂಗಾರಿ ಅವ್ರ ಗುರು ಅಂತೇಳಿ ನಾವು ಅಪೇಕ್ಷೆ ಪಟ್ಟಿದ್ವಿ. ಹಾಂ ಸರ್. ಅದು ತದನಂತರ ಅವರ ಅನಿವಾರ್ಯ ಕಾರಣದಿಂದ ಸಾವನ್ನಪ್ಪಿದ್ರು. ಅವರಿಂದ ಮನೋಹರ್ ಏನಾಮತಿ ಅಂತೇಳಿ JDP ಮೆಂಬರ್ ಆದ್ರಲ್ಲ, ಅವ್ರಿಂದ ನಾನು ರಾಜಕೀಯ ಗುರು ಅಂತೇಳಿ ಅಪೇಕ್ಷೆ ಪಡ್ತೀರಿ ಸರ್. ತಾವು ರಾಜಕೀಯಕ್ಕೆ ಬಂದ ಮೇಲೆ ಯಾವ ಯಾವ ಕೆಲಸಗಳನ್ನು ಮಾಡಿದಿರಿ ಸರ್? ಹಲವಾರು ಕೆಲಸಗಳನ್ನು ಮಾಡಿದ್ವಿ. ಸ್ವಚ್ಛ ಗ್ರಾಮ ಅಂತೇಳಿ ಕೆಲಸ ಮಾಡಿಸಿದ್ವಿ, ಸುವರ್ಣ ಗ್ರಾಮ ಅಂತೇಳಿ ಮಾಡಿಸಿದ್ವಿ. ಮತ್ತು ಈಗ ನಮ್ಮ ಆಡಳಿತ ಒಳಗೆ 3 ಕೋಟಿ ರೂಪಾಯಿ ಕೆಲಸ ಕೊಟ್ಟರು ನಮ್ಮ HK ಪಾಟೀಲ್ ಸಾಹೇಬರು. 3 ರೋಡ್ ಆಲ್ರೆಡಿ ಈಗ 2ನೇ ಹಂತದೊಳಗೆ ತಲುಪೈತಿ. ಮತ್ತು ಊರೊಳಗೆ ಎಲ್ಲ ಕಾಂಕ್ರೀಟ್ ರಸ್ತೆ ಮಾಡಿಸಿವಿ, ಮತ್ತು ಒಲವರಿ ರೋಡ್ ಮಾಡಿಸಿವಿ, ಮತ್ತು ಊರು ಸುತ್ತಲೂ ಒಂದೆಲ್ಲ ಸಿಡಿ ಗಿಡಿ ಎಲ್ಲ ಮಾಡಿಸಿವಿ. ಒಟ್ಟು ಏನು ಊರು ಅಭಿವೃದ್ಧಿ ಮಾಡ್ಬೇಕು ಅನ್ನೋದೊಂದು ನನ್ನ ಅಪೇಕ್ಷೆ ಐತಿ. ನಂದು ಏನೇ ಕೆಲಸ ಇದ್ರೂ ನಮ್ಮ ಬದಿಗೆ ಒತ್ತೈತಿ, ನಾವು ಊರು ಸೇವೆ ಮಾಡ್ಬೇಕು ಅನ್ನೋದು ಆಕಾಂಕ್ಷೆ ಐತಿ. ಈ ಕೆಲಸಗಳಲ್ಲಿ ಜನರು ಗುರುತಿಸುವಂಥ ಮುಖ್ಯ ಕೆಲಸ ಯಾವುದು? ಸಾಕಷ್ಟು ಮಾಡಿದ್ವಿ. ಒಂದು 38,50,50,000 ರೂಪಾಯಿದ್ದು ಒಂದು ರೋಡ್ ಮಾಡಿಸಿದ್ವಿ. 17 ಲಕ್ಷದ ಒಂದು ರೋಡ್ ಮಾಡಿಸಿವಿ. ಆಮೇಲೆ ಒಂದು 6 ಲಕ್ಷ ರೂಪಾಯಿ ಸಿಡಿ, ಒಂದು 5 ಲಕ್ಷ ರೂಪಾಯಿ ಸಿಡಿ. ಆಮೇಲೆ ಊರೊಳಗೆ ಸುವರ್ಣ ಗ್ರಾಮ ಅಂತೇಳಿ ಇದ್ದಾಗ 50 ಲಕ್ಷ ರೂಪಾಯಿ ಕೆಲಸ ಮಾಡಿಸ್ತೀವಿ. ಈ ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅಭಿಪ್ರಾಯ ಏನಂತೆ, ನಮ್ಮ ಊರಾಗ ಎಲ್ಲ ಹಿರಿಯರು ಯಾವ ಟೈಪ್ ಹೇಳ್ತಾರೆ ಅವ್ರು ಹಿರಿಯರಿಗೆ ನಾವು ಹೆಂಗೆ ಬೆಲೆ ಹಿಂಗಿದ್ದ ಬೆಲೆ ಕೊಟ್ಕೊಂತ ಬಂದ್ವಿ, ಆ ಟೈಪ್ ನಾವು ಬೆಲೆ ಕೊಡ್ಕೊಂತ ನಮ್ಮದು ಉದ್ದೇಶ ಏನಪ್ಪ, ನಾವು ಕಾಂಗ್ರೆಸ್ ಅಭ್ಯರ್ಥಿನ ಗೆಲುವು ಮಾಡ್ಬೇಕು ಅನ್ನೋದು ನಮ್ಗೆ ಅಭಿಪ್ರಾಯ. ಈ ಕಾಂಗ್ರೆಸ್ ಅಭ್ಯರ್ಥಿ ಬಂದ್ರೆ ದೇಶ ಸುಧಾರಣೆ ಆಗುತ್ತೆ ಅನ್ನೋದು ನಿಮ್ಮ ಉದ್ದೇಶ ಸರ್. ನಿಮ್ಮ ಗ್ರಾಮದಲ್ಲಿ ಇನ್ನೂ ಬಾಕಿ ಉಳಿದಿರೋ ಕೆಲಸಗಳು ಯಾವುದು? ಬಾಕಿ ಕೆಲಸಗಳನ್ನ ಈಗ ನನ್ನ ತಿಳ್ಮೆಟ್ಟು ಹೇಳ್ಬೇಕಂದ್ರೆ ಕೆಲಸಗಳೇನೇ ಇಲ್ಲ ನಮ್ಮಲ್ಲಿ. ಎಲ್ಲ ಆಲ್ರೆಡಿ ಈಗ ಎಷ್ಟು 3 ಕೋಟಿ ರೂಪಾಯಿ ಕೆಲಸ ಅಲ್ದನ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಮತ್ತೆ 3 ಕೋಟಿ ರೂಪಾಯಿ ನಾವು NRG ಕೆಲಸ ಇಟ್ಕೊಂಡಿವಿ. ಆ ಕೆಲಸ ಎಲ್ಲಿ ಮಾಡಿಸ್ಬೇಕು ಅನ್ನೋದು ನಮ್ಗೆ ತಿಳಿದಾಗೈತಿ. ಈಗ ಎಲ್ಲ ಕೆಲಸಗಳು ಆಗಿಬಿಟ್ಟೈತಿ. ಆಮೇಲೆ ಊರ ಲೇಬರ್ ಕೂಲಿಕಾರರಿಗೆ ಕೆಲಸ ಕೊಡ್ಬೇಕಲ್ಲ ನಾವು, ಆ ಟೈಪ್ ಮತ್ತು ಕೃಷಿ ಹೊಂಡ ಅಲ್ಲಿ ಕೆರೆ ಒಳಗಟ್ಟೆ ಅಂಥವೆಲ್ಲ ನಾವು ಮಾಡ್ಬೇಕಂತೇಳಿ ಈಗ ನಾವು ಪ್ರೋಗ್ರೆಸ್ ಆಲ್ರೆಡಿ ಐತಿ. ಇನ್ನೂ ಒಂದು 2-3 ಕೋಟಿ ರೂಪಾಯಿ ಕೆಲಸ ಕಾಮಗಾರಿ ಈಗ ಸ್ಟಾರ್ಟ್ ಮಾಡ್ತೀವಿ. ಗ್ರಾಮೀಣ ಭಾಗದಲ್ಲಿ ರೈತರು ಕೃಷಿಯನ್ನು ಅವಲಂಬಿಸುತ್ತಾರೆ. ರೈತರ ಬಗ್ಗೆ ತಮ್ಮ ಅಭಿಪ್ರಾಯ? ರೈತರ ಬಗ್ಗೆ ಚಲೋ ಮಳೆಗಾಲ ಆಗಲಿ ಅಂತೇಳಿ ಭಾವಿಸ್ತೀವಿ. ಆಮೇಲೆ ಅವ್ರಿಗೆ ಚಲೋ ಬೆಳೆ ಬರಲಿ ಅಂತ ಭಾವಿಸ್ತೀವಿ. ಅವ್ರಿಗೆ ಬೇಕಾದಂಥ ವಸ್ತುಗಳು ಏನು ಬೇಕನ್ನೋದು ಬಂದು ಕೇಳಿದ್ರೆ ನಾವು ಈಗ ನೋಡಿ ಕೃಷಿ ಹೊಂಡ ಅಂತ ಕೊಡ್ತೀವಿ, ಬದು ನಿರ್ಮಾಣ ಅಂತ ಕೊಡ್ತೀವಿ. ಆಮೇಲೆ ಅವ್ರಿಗೆ ಸಣ್ಣ ಹಿಡುವಳಿದಾರಿಗೆ ನಮ್ಮ ಗೌರ್ಮೆಂಟ್ಲಿದ್ದ ಏನು ಸೌಲಭ್ಯ ಕೊಡ್ಬೇಕು ಅನ್ನೋದು ಇರ್ತೈತಿ. ಅಂಥವೆಲ್ಲ ಅವ್ರಿಗೆ ನಾವು ತಿಳುವಳಿಕೆ ಅವ್ರನ್ನ ಒಂದು ಮೀಟಿಂಗ್ ಮಾಡ್ತೀವಿ. ನಾವು ಊರೊಳಗೆ ಡಂಗ್ರ ಅಂತೇಳಿ ಸಾರ್ತಾರೆ, ಡಂಗ್ರ ಓಡಿಸಿ ಅವ್ರೊಳಗೆ ಅವತ್ತೇ ನಾವು ಗ್ರಾಮ ಪಂಚಾಯತಿ ಒಳಗೆ ಕರೆಸಿ ಅವ್ರವ್ರ ಅಭಿಪ್ರಾಯ ಏನೈತಿ ತಗೊಂಡು ಅವ್ರ ಬಗ್ಗೆ ಯಾರೇ ಅತಿ ಕೊಡೋ ಬಡವರು ಅದಾರ, ಸಣ್ಣ ಹಿಡುವಳಿದಾರೆ, ದೊಡ್ಡ ಹಿಡುವಳಿದಾರೆ ಅಂತ ಗುರುತ ಮಾಡಿ ನಾವು ಗೋರ್ಮೆಂಟ್ ದುಡ್ಡು ಅಪಹರಣ ಆಗದಂಗೆ ಅವ್ರಿಗೆ ಸವಲತ್ತು ಮಾಡಬೇಕು ಅನ್ನೋದು ಇಚ್ಛೆ. ಯುವಕರಿಗೆ ನೀವು ಯಾವ ಸಲಹೆ ಸೂಚನೆಯನ್ನು ಹೇಳಲು ಇಷ್ಟಪಡ್ತೀರಾ ಸರ್? ಯುವಕರಿಗೆ ನೋಡ್ರಿ, ನಾನು ಶಿಕ್ಷಣ ಬಗ್ಗೆ ಭಾಳ ಅಪೇಕ್ಷೆ ಪಡ್ತೀನಿ. ಯಾಕಂದ್ರೆ ಇವತ್ತಿನ ಕಾಲ ಮೇಲೆ ಆಸ್ತಿ ದುಡ್ಡು ಬಂಗಾರ ಯಾರು ಇವತ್ತೇನೈತಿ ಈಗಿಲ್ಲ, ಇದಕ್ಕಂದ್ರೆ ಶಿಕ್ಷಣ ಮೇನ್ ಐತಿ. ಅಂಥದಕ್ಕೆ ನಾವು ಪಾಲಕರ ಮುಂದಾದ್ರೆ ನೀವು ಮಕ್ಕಳನ್ನ ಹೆಂಗೆ ಇಟ್ಕೋಬೇಕು ಅನ್ನೋದು ನಿಮ್ಗೆ ಮನವರಿಕೆ ಐತೋ ಇಲ್ಲ ನಂಗೆ ಗೊತ್ತಿಲ್ಲ. ಅಂಥವ್ರು ಈಗ ಏನಾಗಿದ್ದ ನೋಡ್ರಿ ಸಿಟಿ ಒಳಗೆ ಅಂತಂದ್ರೆ ನಮ್ಮ ಊರೊಳಗೆ ನೋಡ್ರಿ IPS IAS ಆಗ್ಯಾರ. ಇಂಥವ್ರನ್ನ ನೋಡಿದ್ರೆ ನಾವು ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಅನ್ನೋದು ಇದೈತಿ, ನಮ್ಮ ಅಭಿಪ್ರಾಯ ಐತಿ. ನೀವು ಮಕ್ಕಳನ್ನ ನಾವು ಹೆಂಗೆ ಇಟ್ಕೋಬೇಕು ಅನ್ನೋದು ನೀವು ಅದನ್ನು ವಿಚಾರ ಮಾಡಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿ. ನಿಮ್ಮ ಬಗ್ಗೆ ಜನರು ಹೊಂದಿರುವ ಅಭಿಪ್ರಾಯಗಳೇನು?
ನನ್ನ ಬಗ್ಗೆ ನೋಡ್ರಿ ನಾ ಸಾಕಷ್ಟು ಕೆಲಸ ಮಾಡ್ಕೊಂಡಿದ್ದೀನಿ. ಎಲ್ಲಿ ಹೋದ್ರು ಪ್ರಭು ಅವ್ರಿಗಿದ್ರೆ ಕೆಲಸಕ್ಕೆ ಅನ್ನೋದು ನಾ ಹೇಳ್ಕೊಂಡ್ರೆ ಅದು ಸರಿ ಅನ್ಸಂಗಿಲ್ಲ. ಆದರೂ ನಾನು ಇಲ್ಲಿ ಏನು ನಮ್ಮ ಗ್ರಾಮೀಣ ಮಟ್ಟದೊಳಗೆ ಏನಿರ್ತಾರೆ ಎಲ್ಲಿ ಹೋದ್ರು ಪ್ರಭು ಅವ್ರು ಅದರಪ್ಪ ಪ್ರಭು ಅವ್ರು ಇದ್ದರೆ ಕೆಲಸಕ್ಕೆ ಅನ್ನುವಂಥ ಅದು ಪರಮಾತ್ಮನ ಆಶೀರ್ವಾದ ಮತ್ತು ನಮ್ಮ ಊರಿನ ಹಿರಿಯರ ಆಶೀರ್ವಾದ ಐತೆ ನಮ್ಗೆ. ಆ ಪ್ರಕಾರ ನಾವು ಹಿಂದೆ ಏನು ರಾಜಕೀಯ ಇನಾಮತಿ ಅಂತ ಹೇಳಿದ್ರಲ್ಲ ಅವ್ರು ಆಯ್ತು, ಡಿ ಆರ್ ಪಾಟೀಲ್ ಸಾಹೇಬ್ರು ಆಯ್ತು, ಈಗ ಮತ್ತೆ ಎಚ್ ಕೆ ಪಾಟೀಲ್ ಸಾಹೇಬ್ರು ಬಂದು ಎಲ್ಲಿ ಹೋದ್ರು ಇವತ್ತಿನಾದರೂ ಬಂದರೂ ನಾವು ಪ್ರಭುವ್ರನ್ನ ಕರಿ ಅನ್ನೋಂಥ ಲೆವೆಲ್ನ ನಾನು ಇಟ್ಕೊಂಡಿನಿ. ಆ ಒಂದು ವಿಚಾರದಾಗ ಇಲ್ಲಿವರೆಗೆ ನಾವು ಯಾವ ಅವ್ಯವಸ್ಥೆ ಮಾಡಿಲ್ಲ. ನಾವು ಆ ಟೆಂಪೋ ಊರು ಗ್ರಾಮಕ್ಕೆ ಒಳ್ಳೇದಾಗಲಿ ಅಂತ ನಾವು ಭಾವನೆ ಮಾಡ್ತೀವಿ. ನಿಮ್ಮ ಈಗ ಉಪಾಧ್ಯಕ್ಷರಾದ ಪ್ರಭು ಅಂಗಡಿ ಅವರು ತಮ್ಮ ಇನ್ನೂ ಹಲವಾರು ಯೋಜನೆಗಳ ಬಗ್ಗೆ ನಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ, ಹೇಳಿ ಸರ್. ಇವತ್ತು ಇಲ್ಲಿ ನೋಡ್ರಿ, ಇಲ್ಲಿ ಮೂರಹಳ್ಳಿ ನಡುವ ಇಲ್ಲಿ ಒಂದು ಕಾಮಗಾರಿ ಇಟ್ಕೊಂಡಿವಿ. ಹಿಂದೆ ಕೆ ಎಚ್ ಪಾಟೀಲ್ರು ಕರ್ನಾಟಕದ ಹುಲಿ ಅಂತೇಳಿ ಹೆಸರು ಪಡ್ಕೊಂಡಿದ್ರು. ಅದೇ ಥರನ ಈಗ ಎಚ್ ಕೆ ಪಾಟೀಲ್ರು ಏನಾದ್ರಲ್ರಿ ಅದ ಹೆಸರು ಪಡ್ಕೊಳ್ಳಿ ಅಂತೇಳಿ ನನ್ನ ಅನಿಸಿಕೆ ಐತಿ. ಇಲ್ಲಿ ಮೂರಹಳ್ಳಿ ನಡುವ ಕುಡಿ ನೀರಿಂದು ಸ್ವಲ್ಪ ಸಮಸ್ಯೆ ಇದ್ದ ಕಾರಣ ಇಲ್ಲಿ 26 ಎಕರೆ ಹೊಲ ಖರೀದಿ ಹಿಡಿದಾರೆ ರೀ ಗೌರ್ಮೆಂಟ್ಲಿದ್ದ. ಈಗ ಭೂಮಿ ಕೊಡೋರು ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡಿದಕ್ಕೆ ನಮ್ಮ ಎಚ್ ಕೆ ಪಾಟೀಲ್ ಬಂದು ಒಂದೇ ಮಾತು ಕೇಳಿದ್ರು, ನೋಡ್ರಪ್ಪ ಹಿಂಗೈತಿ ಮತ್ತು ಮೂರಹಳ್ಳಿ ನಡುವ ನೀರು ಕುಡಿಯೋಕೆ ನಿಮ್ಗೆ ಐತದ, ನಾ ಏನು ಮತ್ತೊಂದು ಉದ್ದೇಶಕ್ಕೆ ಹೊಲ ಹಿಡಿಯಕತ್ತಿಲ್ಲ, ನಿಮ್ಮ ಮೂರಹಳ್ಳಿಗೇನ ಒಳ್ಳೇದಾಗಲಿ ಅಂತೇಳಿ ಕೇಳಕತ್ತೀನಿ. ನಿಮ್ಮ ಜನರ ಅಪೇಕ್ಷೆ ಪಟ್ಟು ನೀವು ಹ್ಞೂ ಅಂತ ಅಂದ್ರೆ ನಾನು ಭೂಮಿ ಅದನ್ನು ತೊಗೊಂಡು ಮೂರಹಳ್ಳಿಗಿನ ನಾನು ನೀರು ಕುಡಿ ನೀರು ಯೋಜನೆ ಮಾಡ್ಬೇಕು ಅನ್ನೋದು ಅನಿಸಿಕೆ ಐತಿ. ಆ ಪ್ರಕಾರ ನೀವು ಎಲ್ಲರೂ ಕೂಡಿ ಸಹಕಾರ ಕೊಟ್ಟರೆ ನಾನು ಮಾಡ್ತೀನಿ ಅಂತೇಳಿ ಹೇಳಿದ್ರು. ಆ ಪ್ರಕಾರ ಇದು ಒಂದು ನಮ್ಮ ಪೀಳಿಗೆನ ಇದು ಒಂದು ಕೆಲಸ ಆಗಲಿ ಅಂತೇಳಿ ನಾವು ಈ ಮೂರು ಪ್ರಮುಖರನ್ನ ಹಿರಿಯರನ್ನ ಅವ್ರನ್ನ, ಆಮೇಲೆ ಶಿವಣ್ಣ ಕುಳಿವಾಡ, ಆಮೇಲೆ ಶಂಕರಪ್ಪನವರು, ಅದ್ರ ಗುಂಚಿ ಇಂಥವೆಲ್ಲ ಹಲವಾರು ಮಂದಿನೂ ಹಿರಿಯರು ಕರ್ಕೊಂಡು ಅವ್ರ ಕಡೆ ಹೋಗಿ ಅದನ್ನು ಕಾಮಗಾರಿ ಕೇಳಿದ್ದಕ್ಕೆ ಒಪ್ಪಿಗೆ ಕೊಟ್ಟಾರೆ. ಇನ್ನೂ ಒಂದು ಸ್ವಲ್ಪ ದಿನದಾಗ ಆ ಕಾಮಗಾರಿ ಚಲೋ ಆಗುವ ಹಂತದಾಗ ಐತಿ. ರಾಜಕೀಯ ಜೀವನದ ಬಗ್ಗೆ ನಿಮ್ಮ ಅಭಿಪ್ರಾಯಗಳು? ನನ್ನ ಅಭಿಪ್ರಾಯ ಏನಂದ್ರೆ ನೋಡ್ರಿ, ನಾನು ಇವತ್ತು ಭೂಮಿ ಮ್ಯಾಗ ಹುಟ್ಟಿ ಬಂದೀವಪ್ಪ ಅಂತ ಅಂದ ಬಳಕ 4 ಮಂದಿ ಒಳ್ಳೇದು ಮಾಡ್ಬೇಕು ಅನ್ನೋದೈತಿ. ನಾನು ನೋಡ್ಕೊಂಡು ಕುಂತ್ರೆ ಅದನ್ನು ಜನರಲ್ಲಿ ನಾವು ಅದನ್ನು ಬೆಳೆಸ್ಕೊಳಕ್ಕಾಗಲ್ಲ. ಏನೇ ಇದ್ರು 4 ಮಂದಿಗೆ ಕೆಲಸ ಮಾಡಿದ್ರೆ ನಾಳೆ ನಮ್ಗೆ ಇದಕ್ಕರ ನಾವು ಏನಾರ ಆದಪ್ಪ ಅಂತ ಅದನ್ನಾರ ನಮಗೆ ರೆಡಿ ಮಾಡಿ ತೀರಿಸ್ತಾರಲ್ಲಪ್ಪ ಅನ್ನುವಂಥ ಅಭಿಪ್ರಾಯ. ಕೊನೆಯದಾಗಿ ಸರ್, ನಿಮ್ಮ ನಾಯಕರಿಗೆ ಏನನ್ನು ಹೇಳಲು ಇಷ್ಟಪಡ್ತೀರಾ ಸರ್? ನಮ್ಮ ನಾಯಕರಿಗೆ ನೋಡ್ರಿ, ನಮಗೆ ಏನೇ ಹೇಳ್ಬೇಕಂತಂದ್ರೆ ನಾವು ನಮ್ಮೂರಿಗೆ ಗ್ರಾಮಕ್ಕೆ ಪದೇ ಪದೇ ಹೇಳಿದ್ರೆ ಅವ್ರಿಗೆ ನಮ್ಮ ನಾಯಕರಿಗೆ ಅದನ್ನೇ ಹೇಳ್ತೀವಿ. ನಮ್ಮೂರಿಗೆ ಇವತ್ತು ಆ ಕೆಲಸ ಕೊಡ್ರಿ, ಈ ಕೆಲಸ ಕೊಡ್ರಿ, ನಿಮ್ಲಿದ್ದ ನಮಗೂ ಹೆಸರು ಬರ್ತೈತಿ, ನಾವು ಮಾಡಿದ್ವಿ ನಿಮಗೆ ಹೆಸರು ಬರ್ತೈತಿ. ಇವತ್ತಿಗೆ ನೋಡ್ರಿ, ಈಗ 3 ಕೋಟಿ ರೂಪಾಯಿ ಕೆಲಸ ಕೊಟ್ಟಿದ್ದಕ್ಕೆ ಇಡೀ ಊರು ತುಂಬಾ ಎಚ್ ಕೆ ಪಾಟೀಲ್ ಕೆಲಸ ಅನ್ನುವಂಥ ಲೆವೆಲ್ನಾಗ ಬಂದೈತಿ. ಆ ಎಚ್ ಕೆ ಪಾಟೀಲ್ರಿಗೆ ಹೆಸರು ಬಂದೈತಪ್ಪ ಅಂತಂದ್ರೆ ಇವತ್ತು ನಾವು ಅದ್ರಾಗ ನಾವು ಪಾತ್ರ ಅದೀವಿ ಅಂತ ನಾನು ಸರ್, ಇಷ್ಟೊತ್ತು ತಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಧನ್ಯವಾದಗಳು.